ರಶ್ ಇತ್ತು. ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಮ್ಮದು ಇಷ್ಟೇ ಸಿಂಪಲ್ ಪೂಜೆ. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಪೂಜೆ ಎಲ್ಲ ಮುಗ್ದಿದೆ. ಪೂಜೆ ಮುಗೀತು. ಪೂಜೆ ಮುಗಿದು ಹುತ್ತಕ್ಕೆ ತನಿ ಏರ್ಕೊಂಡು ಬರೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀನಿ. ಹೋಗಿ ಬಂದಾದಮೇಲೆ ಸಿಗ್ತೀನಿ ನಾನು ನಿಮಗೆ. ಬಾಯ್. ಉಪವಾಸ ಮಾಡಿನೇ ಹುತ್ತಕ್ಕೆ ತನಿ ಏರಿಬೇಕು. ಮೊದಲು ತನಿ ಏರ್ಕೊಂಡು ಬಂದು ನಾನು ಚಿಗ್ಲಿ ತಂಬಿಟ್ಟು ಎಲ್ಲ ಮಾಡಲ್ಲ. ನಾನು ಮುಂಚೆಯಿಂದನೂ ಆ ರೀತಿ ಮಾಡ್ಕೊಂಡು ಬಂದಿಲ್ಲ. ಪೂಜೆ ಸಾಮಾನು ಏನಿರುತ್ತೆ ತೊಗೊಂಡೋಗಿ ಹಾಲು ಎಲ್ಲ ತೊಗೊಂಡೋಗಿ ಮಾಡ್ಕೊಂಡು ಬರ್ತೀನಿ. ತುಂಬ ರಶ್ ಇತ್ತು. ಪೂಜೆ ಎಲ್ಲ ಆದಮೇಲೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನಮ್ಮದು ಇಷ್ಟೇ ಸಿಂಪಲ್ ಪೂಜೆ. ತುಂಬ ಸ್ಪೀಡಾಗಿ ಬರ್ತಿದ್ದಾನೆ ಪೂಜೆ ಮಾಡೋದಕ್ಕೆ. ಮಾಮಿ ಮಾಡ್ತಿ? ಮಾಮಿಗೆ ಏನಂತ ಕೇಳ್ಕೊತೀಯವ? ಏನಂತ ಕೇಳ್ಕೊಂತಿ? ಇಲ್ಲಿ ಹಾಯ್ ಹೇಳು. ಮಾಮಿ ಮಾಡು. ಇಲ್ಲಿ ಇಲ್ಲಿ ನೋಡು, ಇಲ್ಲಿ ನೋಡಿ, ಇಲ್ಲಿ ಮೊಬೈಲ್ ನೋಡು. ಹಾಯ್ ಹೇಳು. ಇಲ್ಲಿದೆ ಈ ಥರ. ಬರ್ತಾ ಇದ್ದಾರೆ. ಸ್ವಲ್ಪ ಸೊಪ್ಪಿಗೆ ಸೊಪ್ಪು ತಗೊಳ್ಳೋಣ ಬನ್ನಿ. ಕಟ್ ಮಾಡ್ಕೊಳ್ತೀನಿ, ನೋಡೋಣ ಮತ್ತೆ ಬರುತ್ತಾ ಅಂತ. ಒಡೆಗೆ ಅಂತೇಳಿ ಹಾಕಿದ್ದೀನಿ, ಅದಕ್ಕೆ ಹಿಂಗೆ ಕಟ್ ಮಾಡ್ತೀನಿ. ತುಂಬ ಎಳೆದಿದೆ, ಇನ್ನು ಬಲಿಬೇಕಿತ್ತು. ಬಟ್ ಅವಶ್ಯಕತೆ ಇದೆ ಅಲ್ವಾ, ಅದಕ್ಕೆ ತಿಕ್ಕೊತಾ ಇದ್ದೀನಿ. ಮತ್ತೆ ಹಾಕಬೇಕೀಗ. ಇದು ಮಾರ್ನಿಂಗ್ ಗ್ಲೋರಿ ಗಿಡ ಬಂದೇ ಬಿಡ್ತು. ಸಾಕು, ಇಷ್ಟು ಜಾಸ್ತಿ ನೆನೆಸಿಲ್ಲ. ಒಡೆಗೆ ಇಷ್ಟೇ ಸಾಕು. ಇದರಲ್ಲೊಂದು ಚೆಂಡು ಹೂವಿನ ಗಿಡ ಬಂದಿದೆ ನೋಡಿ. ರಜಾ ಇದ್ದಾಗೆಲ್ಲ ಈ ಥರ ತೆಂಗಿನಕಾಯಿಗಳನ್ನ ತುರಿಸಿ ಬಾಕ್ಸ್ಗೆ ಹಾಕಿ, ಈ ಥರದ್ದೊಂದು ಬಾಕ್ಸ್ಗೆ ಹಾಕಿ ತಿಕ್ಕೊಂಡ್ಬಿಡ್ತೀನಿ. ಮತ್ತು ಈಗ ಹಬ್ಬಕ್ಕೆ ಅಂತೇಳಿ ಹೊಡೆದಿರೋಂಥ ಪೂಜೆಗೆ ಹೊಡೆದಿರೋಂಥ ಕಾಯಿಗಳು ಇದೆಲ್ಲ ಈ ಥರ ರೆಡಿ ಮಾಡಿಸಿ ಇಟ್ಕೊಂಡ್ಬಿಡ್ತೀನಿ ನಾನು. ಸುಮಾರು 1 ತಿಂಗಳವರೆಗೂ ಬರುತ್ತೆ ತೆಂಗಿನಕಾಯಿ ಇದು. ಮತ್ತು ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವರಿಗೆ ಇಟ್ಟಿರ್ತಕ್ಕಂಥ ಕಾಯಿ. ಇದು ಕಳ್ಸಕ್ಕಿಟ್ಟಿದ್ದ ಕಾಯಿ ಮತ್ತು ಮಡ್ಲಕ್ಕಿಗೆ ಇಟ್ಟಿರ್ತಕ್ಕಂಥ ಕಾಯಿನೂ ಕೂಡ ತುರಿಸಿದ್ದೀನಿ. ಇವಾಗ ಇದರಲ್ಲಿ ನಾನು ಮಿಠಾಯಿ ಮಾಡ್ತೀನಿ. ಸಿಹಿ ಮಾಡ್ಕೋಬೇಕಲ್ಲ, ಹಾಗಾಗಿ ಮಿಠಾಯಿ ಮಾಡ್ಕೊತೀನಿ. ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಹೋಗಲಿ ಅಂತೇಳಿ ಈ ರೀತಿ ಹುರ್ಕೊತಾ ಇದ್ದೀನಿ. ಬೇಗ ಆಗುತ್ತೆ ಅಂತ ಅಷ್ಟೇ, ಇನ್ನೇನು ಅಲ್ಲ. ಆರ್ಗ್ಯಾನಿಕ್ ಬೆಲ್ಲ ಇದು. ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಕಾಯಿ ಮಿಠಾಯಿ ಕಪ್ಪು ಬರುತ್ತೆ. ಮತ್ತು ಆದರೆ ಆರೋಗ್ಯಕ್ಕೆ ಒಳ್ಳೆಯದಲ್ವ, ಹಾಗಾಗಿ ನಾನು ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಆದರೆ ಇವಾಗ ಬೆಲ್ಲ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನು ನಿಲ್ಲಿಸಬಾರ್ದು. ತಳ ಹಿಡಿತಾ ಇರುತ್ತೆ. ಈ ರೀತಿ ತಿರುಗಿಸ್ತಾನೆ ಇರಬೇಕು. ಚೆನ್ನಾಗಿ ಆಗಿದೆ, ಈ ಹದ ಬರಬೇಕು. ಇವಾಗ ಇಲ್ಲಿ ಬಟರ್ ಪೇಪರ್ ಹಾಕಿಟ್ಕೊಂಡಿದ್ದೀನಿ, ಅದಕ್ಕೆ ಹಾಕ್ತೀನಿ. ಇಲ್ಲ ತಟ್ಟೆಗೂ ಕೂಡ ತುಪ್ಪ ಸೋರ್ಬಿಟ್ಟು ಹಾಕೋಬೋದು. ನಾನು ಬಟರ್ ಪೇಪರ್ ಮೇಲೆ ಹಾಕಿ ನೋಡ್ತೀನಿ.
ವಡೆ ರೆಡಿ ಆಗ್ತಾಯಿದೆ. ಅನ್ನ ಆಗಿದೆ, ಇದರಲ್ಲಿ ರಸಾಯನ ಇದೆ, ಸ್ವಲ್ಪ ವಡೆ ಮಾಡಿದ್ದೆ. ನಿನ್ನೆದು ಒಬ್ಬಟ್ಟಿದೆ, ತೆಗೆದಿಟ್ಕೊಂಡಿದ್ದೀನಿ ತಿನ್ನೋದಕ್ಕೆ. ದಯವಿಟ್ಟು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಒತ್ತಿ. ಬೆಲ್ಲೈಕಾನ್ ಒತ್ತಿದಾದಮೇಲೆ ಹಾಲಂತ ಕೇಳುತ್ತೆ, ಹಾಲಂತ ಕೊಡಿ. ಹಾಲಂತ ಕೊಟ್ರೆ ನಮ್ಮ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ವಿಡಿಯೋಗಳು ನಿಮಗೆ ತಲುಪಲ್ಲ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.